ಬಿಗ್ ಬಾಸ್ ಸೀಸನ್ 10ರ ವಿಜೇತ ಕಾರ್ತಿಕ್ ಮಹೇಶ್ ಬಹುಮಾನವಾಗಿ 50 ಲಕ್ಷ ರೂಪಾಯಿ ಹೊಸ ಬ್ರಿಜಾ ಕಾರು ಹಾಗೆ ಬೌನ್ಸ್ ಎಲೆಕ್ಟ್ರಿಕ್ ವಾಹನವನ್ನ ಗಿಫ್ಟ್ ಆಗಿ ಪಡೆದುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬರ್ತಿದ್ದಂತೆ ಬ್ಯಾಕ್ ಟು ಬ್ಯಾಕ್ ಸಂದರ್ಶನದಲ್ಲಿ ಬ್ಯುಸಿಯಾಗಿರುವಂತಹ ಕಾರ್ತಿಕ್ ತಾಯಿಗೋಸ್ಕರ ಮನೆ ಕಟ್ಟಿಸಬೇಕು, ಸ್ವಂತ ಮನೆ ಮಾಡಬೇಕು ಅಂತ ಹೇಳಿಕೊಂಡ ಆಸೆ ಅದೆಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ಮನಸ್ಸನ್ನ ಮುಟ್ಟಿದೆ. ಇದಕ್ಕೆ ಕಿಚ್ಚ ಸುದೀಪ್ ಕೂಡ ಸ್ಪಂದಿಸಿದ್ದಾರೆ. ಕಾರ್ತಿಕ್ ಮೂಲತಃ ಚಾಮರಾಜನಗರದವರು. ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಕಾರ್ತಿಕ್ ಸದ್ಯ ಇರೋದು ಬೆಂಗಳೂರಿನಲ್ಲಿ. ಕಿರುತೆರೆಯಲ್ಲೂ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದರಲ್ಲೂ ಫಿನಾಲೆ ವಾರದಲ್ಲಿ ಸಹೋದರಿ ಜೊತೆ ವಿಡಿಯೋ ಕಾಲ್ ಮಾಡಿದಾಗ ಆಕೆ ಕುಳಿತುಕೊಂಡಿದ್ದ ಬ್ಯಾಕ್ಗ್ರೌಂಡ್ನ ನೋಡಿ ಹಳ್ಳಿ ಮನೆ, ಬಡವರ ಮನೆ ಇದ್ದಂತೆ ಇದೆ. ಕಾರ್ತಿಕ್ ಈ ಸಲ ಟ್ರೋಫಿ ಪಡೆದು ಸ್ವಂತ ಮನೆ ಮಾಡಬೇಕು, ತಂಗಿಗೆ ಜನಿಸಿರುವ ಗಂಡು ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆಯನ್ನ ಅಭಿಮಾನಿಗಳು ವ್ಯಕ್ತಪಡಿಸಿದ್ರು. ಬಿಗ್ ಬಾಸ್ ಟ್ರೋಫಿ ಗೆದ್ರೆ ಬಡವರ ಮಗನೇ ಗೆಲ್ಲಬೇಕು ಅನ್ನೋ ಆಸೆಯನ್ನ ಬಿಗ್ ಬಾಸ್ ವೀಕ್ಷಕರು ವ್ಯಕ್ತಪಡಿಸಿದ್ರು. ಆದ್ರೆ ಬಿಗ್ ಬಾಸ್ ನಿಂದ ಹೊರಬಂದಂತಹ ಕಾರ್ತಿಕ್ ಇದೀಗ ಮತ್ತೊಂದು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅವರ ಮಾತನ್ನ ಕೇಳಿ ಬಿಗ್ ಬಾಸ್ ವೀಕ್ಷಕರು ಇದೀಗ ಶಾಕ್ಗೆ ಒಳಗಾಗಿದ್ದಾರೆ. ಹಾಗಾದ್ರೆ ಟ್ರೋಫಿ ಗೆದ್ದಂತಹ ಕಾರ್ತಿಕ್ ಹೇಳಿರುವ ಮಾತೇನು, ಬಿಗ್ ಬಾಸ್ ನಿಂದ ಹೊರಬಂದ ನಂತರ ಬಿಚ್ಚಿಟ್ಟಂತಹ ಸತ್ಯ ಏನು, ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಪ್ರತಿದಿನ ರಾತ್ರಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಮಿಸ್ ಮಾಡಿಕೊಳ್ತಾ ಇದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಕನ್ನಡ ಕಿರುತೆರೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಶುರುವಿನಿಂದ ಕೊನೆಯವರೆಗೆ ಉತ್ತಮ ರೀತಿಯಲ್ಲಿ ಆಡ್ತಿದ್ದ ಕಾರ್ತಿಕ್ಗೆ ಉತ್ತಮವಾದ ಸ್ಥಾನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಉಳಿದೆಲ್ಲ ಸ್ಪರ್ಧಿಗಳಿಗಿಂತ ಅತ್ಯುತ್ತಮವಾಗಿ ಆಡಿದಂತಹ ಕಾರ್ತಿಕ್ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ. ವೀಕ್ಷಕರಿಗೆ ಹೆಚ್ಚಾಗಿ ಪರಿಚಯ ಇಲ್ಲದ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಬಂದ ನಂತರದಲ್ಲಿ ಅಪಾರವಾದ ಅಭಿಮಾನಿ ಬಳಗವನ್ನೇ ಸಂಪಾದಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಅಂತಿಮ ಘಟ್ಟದಲ್ಲಿ ಉಳಿದೆಲ್ಲ ಸ್ಪರ್ಧಿಗಳನ್ನ ಮೀರಿಸಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ. ಇನ್ನು ಅವರ ಬಿಗ್ ಬಾಸ್ ಆಟದ ವೈಖರಿ ಏರಿಕೆ ಗತಿಯಲ್ಲಿ ಇದ್ದಿದ್ದರಿಂದ ಬಿಗ್ ಬಾಸ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಟ್ರೋಫಿ ಗೆದ್ದಂತಹ ಖುಷಿಯಲ್ಲಿರುವಂತಹ ಕಾರ್ತಿಕ್ ಸಾಲು ಸಾಲು ಸಂದರ್ಶನದಲ್ಲಿ ಪಾಲ್ಗೊಳ್ತಿದ್ದಾರೆ. ಹಲವಾರು ವಿಚಾರಗಳನ್ನ ಬೆಚ್ಚಿಡ್ತಿದ್ದಾರೆ. ಅದರಲ್ಲಿ ಮತ್ತೊಂದು ಸತ್ಯವನ್ನ ಬೆಚ್ಚಿಟ್ಟಿದ್ದಾರೆ. 9 ವರ್ಷ ಜರ್ನಿಯಲ್ಲಿ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆಯಲು ತುಂಬಾ ಕಷ್ಟಪಟ್ಟಿದ್ದೀನಿ ಅನ್ನುವಂತಹ ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ಮಾಡಿದ ಫೋಟೋ ಮತ್ತು ನನ್ನ ಫೋಟೋ ಹಾಕಿ ಅನೇಕರು ಟ್ರೋಲ್ ಮಾಡ್ತಿದ್ದಾರೆ. ಅವರಿಗೆಲ್ಲ ನಾನು ಹೇಳುವುದು ಇಷ್ಟೇ, ಊರಿನಲ್ಲಿ ಇರುವ ನನ್ನ ಮಾಮನವರ ಮನೆ ಅದು ನನ್ನ ಮನೆ ಕೂಡ. ಬೆಂಗಳೂರಿನಲ್ಲಿ ನಾನು ಇರುವುದು ಬಾಡಿಗೆ ಮನೆಯಲ್ಲಿ, ಸ್ವಂತ ಮನೆ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದ ಕಾರಣ 3 ತಿಂಗಳು ಬಾಡಿಗೆ ಕಟ್ಟಿಲ್ಲ. ಪಾಪ ಓನರ್ ಸುಮ್ಮನಿದ್ದಾರೆ ಅಂತ ಕಾರ್ತಿಕ್ ಮಹೇಶ್ ಖಾಸಗಿ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ನನ್ನ ಜರ್ನಿಯಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ, ಹೀಗಾಗಿ ಬಡವರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳು ಗೆಲ್ಲಬೇಕು, ಗೆದ್ದು ನಿಂತುಕೊಳ್ಬೇಕು, ಡೋಂಟ್ ಗಿವ್ ಅಪ್ ಅನ್ನೋ ಧೈರ್ಯ ಇರಬೇಕು. ಇವತ್ತಲ್ಲ ನಾಳೆ ಸಾಧನೆ ಮಾಡೇ ಮಾಡ್ತೀವಿ ಎಂದಿದ್ದಾರೆ ಕಾರ್ತಿಕ್. ಇನ್ನು ಟ್ರೋಫಿ ಗೆದ್ದಿದ್ದಕ್ಕೆ ಕಾರ್ತಿಕ್ ಕಿಚ್ಚ ಸುದೀಪ್ ಅವರ ಮೆಚ್ಚುಗೆಯನ್ನು ಸಹ ಪಡೆದುಕೊಂಡಿದ್ದಾರೆ. ಫಿನಾಲೆ ಕಾರ್ಯಕ್ರಮದ ವೇಳೆ ಕಿಚ್ಚ ಸುದೀಪ್ ಅವರು ಯಾರಿಗೂ ಕೇಳಿಸದಂತೆ ಕಾರ್ತಿಕ್ ಕಿವಿಯಲ್ಲಿ ಒಂದು ವಿಚಾರವನ್ನ ಹೇಳಿದ್ದಾರೆ. ನೀವು ಇಂಡಿಪೆಂಡೆಂಟ್ ಮನೆಯನ್ನ ನೋಡ್ತಿದ್ದೀರಾ ಅಥವಾ ಅಪಾರ್ಟ್ಮೆಂಟಾ ಅಂತ ಕಿಚ್ಚ ಸುದೀಪ್ ಕಾರ್ತಿಕ್ರನ್ನ ಕೇಳಿದ್ದಾರೆ. ಇಂಡಿಪೆಂಡೆಂಟ್ ಮನೆಗಿಂತ ಅಪಾರ್ಟ್ಮೆಂಟ್ ಅಂದ್ರೆ ಹೆಚ್ಚು ಸೇಫ್ ಇರುತ್ತೆ. ಹೆಚ್ಚಿನದಾಗಿ ಅಮ್ಮ ಒಬ್ಬರೇ ಮನೆಯಲ್ಲಿ ಇರ್ತಾರೆ, ಹೀಗಾಗಿ ಅಪಾರ್ಟ್ಮೆಂಟ್ ಅಂತ ಕಾರ್ತಿಕ್ ಹೇಳಿದ್ದಾರೆ. ಹೀಗಾಗಿ ಕಿಚ್ಚ ಸುದೀಪ್ ಸ್ನೇಹಿತರೊಬ್ಬರ ಅಪಾರ್ಟ್ಮೆಂಟ್ ನೋಡಿಕೊಂಡು ಬರುವಂತೆ ಕಾರ್ತಿಕ್ಗೆ ತಿಳಿಸಿದ್ದಾರೆ. ಆದ್ರೆ ಇದರಲ್ಲಿ ಯಾವುದೇ ಒತ್ತಾಯ ಇಲ್ಲ, ನೀವು ನೋಡಿಕೊಂಡು ಬನ್ನಿ, ಇಷ್ಟ ಆದ್ರೆ ಹೇಳಿ ಅಂತ ಕಿಚ್ಚ ಹೇಳಿದ್ದಾರೆ. ಈ ಒಂದು ಘಟನೆಯನ್ನ ಕಾರ್ತಿಕ್ ಖಾಸಗಿ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಟ್ರೋಫಿ ಗೆದ್ದ ನಂತರ ಕಾರ್ತಿಕ್ ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಇನ್ನು ವೀಕ್ಷಕರು ಸಹ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರುವ ಒಳ್ಳೆಯ ಸ್ಪರ್ಧಿಗೆ ಟ್ರೋಫಿ ಸಿಕ್ಕಿದೆ ಅನ್ನುವ ಖುಷಿ ಇದೆ ಅಂತ ಸಂತೋಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೀವೆಷ್ಟು ಮಿಸ್ ಮಾಡಿಕೊಳ್ತಿದ್ದೀರಿ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಿಗ್ ಬಾಸ್ ನೋಡ್ತಿದ್ದ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಒಂದು ವಿಡಿಯೋವನ್ನ ವಾಟ್ಸಪ್ ಹಾಗೆ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.